ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿಶೆಟ್ಟಿ. ನಿಮ್ಮಲ್ಲಿ ಹಲವರು ತಂದೆಯ ಹೆಸರಿನಲ್ಲಿರುವ ಎಲ್ಲಾ ಆಸ್ತಿಯಲ್ಲೂ ಮಕ್ಕಳಿಗೆ ಹುಟ್ಟಿನಿಂದಲೇ ಹಕ್ಕು ಇರುತ್ತದೆ ಎಂದು ನಂಬಿದ್ದೀರಿ. ಆದರೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ಒಂದು ಮಹತ್ವದ ತೀರ್ಪು ಈ ವಿಷಯದ ಬಗ್ಗೆ ದೊಡ್ಡ ಸ್ಪಷ್ಟತೆ ನೀಡಿದೆ. ಈ ತೀರ್ಪಿನ ಪ್ರಕಾರ ತಂದೆ ಅಥವಾ ಅಜ್ಜನಿಂದ ಬಂದ ಪ್ರತಿಯೊಂದು ಆಸ್ತಿಯೂ ಪೂರ್ವಜರ ಆಸ್ತಿ ಆಗೋದಿಲ್ಲ. ಆಸ್ತಿಯ ಮೂಲ ಸ್ವರೂಪವೇ ಅದರ ಮೇಲಿನ ಹಕ್ಕುಗಳನ್ನು ಕೂಡ ನಿರ್ಧರಿಸುತ್ತದೆ. ಹಾಗಾದ್ರೆ ಯಾವ ಆಸ್ತಿಯಲ್ಲಿ ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇರುತ್ತದೆ, ಯಾವ ಆಸ್ತಿಯಲ್ಲಿ ಇರೋದಿಲ್ಲ? ಈ ತೀರ್ಪು ಯಾವ ಪ್ರಕರಣದಲ್ಲಿ ಬಂದಿದೆ ಅಂತ ನಿಮ್ಗೆ ಅನುಮಾನ ಇರಬಹುದು. ಸಾಮಾನ್ಯ ಕುಟುಂಬಗಳಿಗೆ ಇದರ ಪರಿಣಾಮ ಏನಾಗಬಹುದು ಅನ್ನುವ ಆತಂಕ ಕೂಡ ಇರಬಹುದು. ಈ ಎಲ್ಲಾ ವಿಷಯಗಳನ್ನ ಸರಳವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಎಸ್, ಆಸ್ತಿ ಅಂದ್ರೆ ಎರಡು ಪ್ರಮುಖ ವಿಧಗಳಿದೆ. ಮೊದಲನೆಯದು ಸ್ವಯಂ ಸಂಪಾದಿತ ಆಸ್ತಿ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ದುಡಿಮೆ, ವ್ಯಾಪಾರ, ಉದ್ಯೋಗ ಅಥವಾ ಆದಾಯದಿಂದ ಖರೀದಿಸಿದ ಆಸ್ತಿಯನ್ನ ಸ್ವಯಂ ಸಂಪಾದಿತ ಆಸ್ತಿ ಎಂದು ಕರೆಯುತ್ತಾರೆ. ಇನ್ನು ಎರಡನೆಯದು ಪೂರ್ವಜರ ಆಸ್ತಿ. ಸಾಮಾನ್ಯವಾಗಿ 4 ತಲೆಮಾರುಗಳಿಂದ ಬಂದಿರುವ ಮತ್ತು ವಿಭಜನೆಯಾಗದೇ ಇರುವ ಕುಟುಂಬದ ಆಸ್ತಿಯನ್ನ ಪೂರ್ವಜರ ಅಥವಾ ಆನುವಂಶಿಕ ಆಸ್ತಿ ಎಂದು ಕೂಡ ಕರೆಯಲಾಗುತ್ತೆ. ಇನ್ನು ಇಂತಹ ಆಸ್ತಿಯಲ್ಲಿ ಸಹಪಾಲುದಾರಿಕೆ ಹುಟ್ಟಿನಿಂದಲೇ ಹಕ್ಕು ಪಡೆದುಕೊಂಡು ಬಂದಿರ್ತಾರೆ. ಇನ್ನು ಈ ಆಸ್ತಿ ವಿಚಾರವಾಗಿ ಹೈಕೋರ್ಟ್ ಏನ್ ಹೇಳಿದೆ ಅಂತ ನೋಡೋದಾದ್ರೆ, ಕರ್ನಾಟಕ ಹೈಕೋರ್ಟ್ ಮಿತಾಕ್ಷರ ಹಿಂದೂ ಕಾನೂನಿನ ತತ್ವವನ್ನ ಉಲ್ಲೇಖಿಸಿ ಒಂದು ಮಹತ್ವದ ವಿಷಯವನ್ನ ಸ್ಪಷ್ಟಪಡಿಸಿದೆ. ಆಸ್ತಿಯ ಸ್ವರೂಪವನ್ನ ಅದು ಯಾರಿಂದ ಬಂದಿದೆ ಎಂಬುದರ ಆಧಾರದ ಮೇಲೆ ಮಾತ್ರ ನಿರ್ಧರಿಸಲಾಗುವುದಿಲ್ಲ. ಅದು ಮೂಲತಃ ಹೇಗೆ ಸಂಪಾದಿಸಲಾಯಿತು ಎಂಬುದೇ ಮುಖ್ಯ. ಅಂದ್ರೆ ಒಬ್ಬ ಅಜ್ಜ ತನ್ನ ಸ್ವಂತ ದುಡಿಮೆಯಿಂದ ಒಂದು ಆಸ್ತಿಯನ್ನು ಸಂಪಾದಿಸಿ ಅದನ್ನು ತನ್ನ ಮಗನಿಗೆ ಕೊಟ್ಟಿದ್ದರೆ, ಆ ಆಸ್ತಿ ಮಗನಿಗೆ ಬಂದ ನಂತರ ಸ್ವಯಂಚಾಲಿತವಾಗಿ ಪೂರ್ವಜರ ಆಸ್ತಿ ಆಗೋದಿಲ್ಲ. ಆ ಆಸ್ತಿ ತಂದೆಯ ಪ್ರತ್ಯೇಕ ಅಥವಾ ಸ್ವಂತ ಆಸ್ತಿಯೇ ಆಗಿ ಮುಂದುವರಿಯುತ್ತೆ. ಹೀಗಾಗಿ ಆಸ್ತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹೋದ ಮಾತ್ರಕ್ಕೆ ಅದು ಪೂರ್ವಜರ ಆಸ್ತಿ ಆಗೋದಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇನ್ನು ಯಾವ ಪ್ರಕರಣದಲ್ಲಿ ಕೋರ್ಟ್ ಈ ರೀತಿ ತೀರ್ಪು ನೀಡಿದೆ ಎಂದು ನಿಮಗೆ ಕುತೂಹಲ ಇರಬಹುದು. ಈ ಪ್ರಕರಣದಲ್ಲಿ ಒಬ್ಬ ಮಗಳು ತನ್ನ ತಂದೆಯ ಆಸ್ತಿಯಲ್ಲಿ ಜನ್ಮಸಿದ್ಧ ಹಕ್ಕಿನ ಆಧಾರದ ಮೇಲೆ ಪಾಲು ಕೇಳಿರ್ತಾಳೆ. ಆದ್ರೆ ವಿಚಾರಣೆಯ ವೇಳೆ ಆ ಆಸ್ತಿ ಮೂಲತಃ ಅಜ್ಜನ ಸ್ವಯಂ ಸಂಪಾದಿತ ಆಸ್ತಿಯಾಗಿತ್ತು ಎಂಬುದು ನ್ಯಾಯಾಲಯದ ಗಮನಕ್ಕೆ ಬರುತ್ತೆ. ನಂತರ ಕುಟುಂಬ ಇತ್ಯರ್ಥ ಅಥವಾ ಫ್ಯಾಮಿಲಿ ಸೆಟಲ್ಮೆಂಟ್ ನಡೆದರೂ ಸಹ ಆ ಆಸ್ತಿಯ ಸ್ವರೂಪ ಬದಲಾಗಲಿಲ್ಲ. ಅದು ತಂದೆಯ ಪ್ರತ್ಯೇಕ ಆಸ್ತಿಯಾಗಿಯೇ ಉಳಿಯಿತು. ಇನ್ನು ಈ ಕಾರಣದಿಂದಲೇ ಮಗಳಿಗೆ ಜನ್ಮಸಿದ್ಧ ಹಕ್ಕಿನ ಆಧಾರದ ಮೇಲೆ ಪಾಲು ನೀಡಲು ಸಾಧ್ಯವಿಲ್ಲವೆಂದು ಹೈಕೋರ್ಟ್ ತೀರ್ಪು ನೀಡಿದೆ. ಈ ತೀರ್ಪು ಯಾಕೆ ಮಹತ್ವದ್ದಾಗಿದೆ ಅಂದ್ರೆ, ಹಲವರು ಕುಟುಂಬಗಳಲ್ಲಿ ಒಂದು ಸಾಮಾನ್ಯ ನಂಬಿಕೆಯನ್ನ ಹೊಂದಿರ್ತಾರೆ. ಅಜ್ಜನಿಂದ ಬಂದ್ರೆ ಸಾಕು, ಅದು ಪೂರ್ವಜರ ಆಸ್ತಿ. ಆದ್ರೆ ಕಾನೂನು ಪ್ರಕಾರ ಅದು ಯಾವಾಗಲೂ ಸರಿಯಾಗಿರುವುದಿಲ್ಲ. ಆಸ್ತಿ ಮೂಲತಃ ಸ್ವಯಂ ಸಂಪಾದಿತವಾಗಿದ್ದರೆ ಅದು ಮುಂದಿನ ತಲೆಮಾರಿಗೆ ಹೋದರೂ ಅದರ ಸ್ವರೂಪ ಬದಲಾಗೋದಿಲ್ಲ ಎಂಬುದು ಈ ತೀರ್ಪು ಸ್ಪಷ್ಟಪಡಿಸಿದೆ. ಹೀಗಾಗಿ ಕೇವಲ ತಂದೆಯ ಹೆಸರಿನಲ್ಲಿದೆ ಅಥವಾ ಅಜ್ಜನಿಂದ ಬಂದಿದೆ ಎಂಬ ಕಾರಣಕ್ಕೆ ಮಕ್ಕಳಿಗೆ ಹುಟ್ಟಿನಿಂದಲೇ ಹಕ್ಕು ಸಿಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾದ್ರೆ ಮಕ್ಕಳಿಗೆ ಯಾವಾಗ ಆಸ್ತಿ ಹಕ್ಕು ಸಿಗುತ್ತದೆ? ಪೂರ್ವಜರ ಅಥವಾ ಅವಿಭಜಿತ ಕುಟುಂಬದ ಆಸ್ತಿಯಾಗಿದ್ದರೆ ಕಾನೂನಿನ ಅನ್ವಯ ಸಹಪಾಲುದಾರರಿಗೆ ಜನ್ಮಸಿದ್ಧ ಹಕ್ಕು ಇರುತ್ತೆ. ಆದರೆ ತಂದೆಯ ಸ್ವಂತ ದುಡಿಮೆಯಿಂದ ಖರೀದಿಸಿದ ಆಸ್ತಿಯಲ್ಲಿ ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇರೋದಿಲ್ಲ. ಅದೇ ರೀತಿ ತಂದೆಗೆ ಅಜ್ಜ ಉಡುಗೊರೆಯಾಗಿ ನೀಡಿದ ಸ್ವಯಂ ಸಂಪಾದಿತ ಆಸ್ತಿಯು ಪ್ರತಿಯೊಂದು ಕೂಡ ಸಂದರ್ಭದಲ್ಲಿ ಪೂರ್ವಜರ ಆಸ್ತಿಯಾಗೋದಿಲ್ಲ. ಹಾಗಾದ್ರೆ ತಂದೆ ಮೃತಪಟ್ಟ ನಂತರ ಏನಾಗುತ್ತೆ? ಆ ಆಸ್ತಿ ಯಾರಿಗೆ ಸೇರ್ಬೇಕು ಎಂದು ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು. ಯಾಕಪ್ಪ ಅಂದ್ರೆ ನಮ್ಮ ತಂದೆ ಆಸ್ತಿ ಬೇರೆ ಯಾರಿಗೂ ಹೋಗುತ್ತಾ, ನಮಗ್ ಸೇರೋದಿಲ್ಲ ಅಂದ್ರೆ ಇನ್ಯಾರಿಗೆ ಸೇರುತ್ತೆ ಅನ್ನೋ ಒಂದಿಷ್ಟು ಪ್ರಶ್ನೆ. ಅದಕ್ಕೆ ಇಲ್ಲಿ ಇನ್ನೊಂದು ಪ್ರಮುಖ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇಲ್ಲ ಎನ್ನುವುದು ಅವರಿಗೆ ಯಾವುದೇ ಹಕ್ಕೇ ಇಲ್ಲ ಅಂದರ್ಥ ಅಲ್ಲ. ಒಬ್ಬ ತಂದೆ ತನ್ನ ಸ್ವಂತ ಆಸ್ತಿಗೆ ವಿಲ್ ಮಾಡದೆ ಮೃತಪಟ್ಟರೆ
ಅನ್ವಯಿಸುವ ಉತ್ತರಾಧಿಕಾರ ಕಾನೂನು ಪ್ರಕಾರ ಆಸ್ತಿ ಪತ್ನಿ ಮಕ್ಕಳು ಹಾಗೂ ಇತರ ಕಾನೂನುಬದ್ಧ ಉತ್ತರಾಧಿಕಾರಿಗಳ ನಡುವೆ ಹಂಚಿ ಹೋಗಬಹುದು. ಆದರೆ ತಂದೆ ತನ್ನ ಸ್ವಂತ ಆಸ್ತಿಗೆ ಕಾನೂನುಬದ್ಧ ವಿಲ್ ಮಾಡಿ ಬೇರೆಯವರಿಗೆ ನೀಡಿದ್ರೆ ಸಾಮಾನ್ಯವಾಗಿ ಮಕ್ಕಳು ಅದನ್ನ ಜನ್ಮಸಿದ್ಧ ಹಕ್ಕಿನ ಆಧಾರದ ಮೇಲೆ ಪ್ರಶ್ನಿಸುವುದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ವಿಲ್ನ ಮಾನ್ಯತೆ ಅಥವಾ ಇತರ ಕಾನೂನು ಪ್ರಶ್ನೆಗಳು ಪ್ರತ್ಯೇಕ ವಿಚಾರವಾಗಿರಬಹುದು. ಈ ತೀರ್ಪು ಮುಂದಿನ ದಿನಗಳಲ್ಲಿ ಆಸ್ತಿ ವಿಭಜನೆ, ಉತ್ತರಾಧಿಕಾರ ವಿವಾದಗಳು, ಕುಟುಂಬ ಆಸ್ತಿ ಯೋಜನೆ ಮತ್ತು ನ್ಯಾಯಾಲಯದಲ್ಲಿ ನಡೆಯುವ ಅನೇಕ ಪ್ರಕರಣಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆಸ್ತಿ ಯಾರ ಹೆಸರಿನಲ್ಲಿದೆ ಎಂಬುದಕ್ಕಿಂತ ಅದು ಮೂಲತಃ ಹೇಗೆ ಸಂಪಾದಿಸಲಾಯಿತು ಎಂಬುದೇ ಈಗ ಅತ್ಯಂತ ಪ್ರಮುಖ ಅಂಶವಾಗಿದೆ. ಆದ್ದರಿಂದ ಆಸ್ತಿ ಖರೀದಿ, ಉಡುಗೊರೆ, ಕುಟುಂಬ ಇತ್ಯರ್ಥ ಅಥವಾ ವಿಲ್ ಮಾಡುವಂತಹ ವಿಷಯಗಳಲ್ಲಿ ಸೂಕ್ತ ದಾಖಲೆಗಳನ್ನು ಸಂರಕ್ಷಿಸುವುದು ಮತ್ತು ಅಗತ್ಯವಿದ್ದರೆ ಅನುಭವಿ ಕಾನೂನು ತಜ್ಞರ ಸಲಹೆ ಪಡೆಯುವುದು ಕೂಡ ಉತ್ತಮವಾಗಿದೆ. ಕರ್ನಾಟಕ ಹೈಕೋರ್ಟ್ನ ಈ ತೀರ್ಪು ಒಂದು ಪ್ರಮುಖ ಕಾನೂನು ತತ್ವವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಪ್ರತಿಯೊಂದು ತಂದೆಯ ಆಸ್ತಿಯು ಪೂರ್ವಜರ ಆಸ್ತಿಯಾಗೋದಿಲ್ಲ. ಸ್ವಯಂ ಸಂಪಾದಿತ ಆಸ್ತಿಯಲ್ಲಿ ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇರೋದಿಲ್ಲ. ಆಸ್ತಿಯ ಮೂಲ ಸ್ವರೂಪವೇ ಅದರ ಮೇಲಿನ ಹಕ್ಕುಗಳನ್ನು ಕೂಡ ನಿರ್ಧರಿಸುತ್ತದೆ. ಆದ್ದರಿಂದ ಕುಟುಂಬದಲ್ಲಿ ಆಸ್ತಿ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಕಾನೂನು ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಇದನ್ನು ನೀವು ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಕಾನೂನು, ಆಸ್ತಿ ಮತ್ತು ಹಣಕಾಸು ಸಂಬಂಧಿತ ಮಾಹಿತಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.